ರಾಜ್ಯದಲ್ಲಿ H1N1 ಭೀತಿ ಶುರುವಾಗಿದೆ. ಇದರ ಬೆನ್ನಲ್ಲೇ ಆರೋಗ್ಯ ಇಲಾಖೆ ಅಲರ್ಟ್ ಆಗಿದೆ. ಶಾಲಾ ಕಾಲೇಜುಗಳ ಮೇಲೆ ಆರೋಗ್ಯ ಇಲಾಖೆ ವಿಶೇಷವಾದ ನಿಗಾವನ್ನ ಇಡಲಾಗ್ತಾ ಇದೆ. ಶಾಲೆಗಳಿಗೆ ಹೊಸ ಮಾರ್ಗಸೂಚಿಯನ್ನು ಹೊರಡಿಸೋದಕ್ಕೆ ಸೂಚನೆಯನ್ನ ಕೊಡಲಾಗಿದೆ. ಈಗಾಗಲೇ ಒಂದೇ ಶಾಲೆಯಲ್ಲಿ 184 ಮಕ್ಕಳಲ್ಲಿ H1N1 ಸೌಮ್ಯ ಲಕ್ಷಣಗಳು ಕೂಡ ಪತ್ತೆಯಾಗಿದೆ. ಹಾಗಾಗಿ ಶಾಲಾ ಕಾಲೇಜುಗಳಿಗೆ ಪ್ರತ್ಯೇಕವಾದ ಮಾರ್ಗಸೂಚಿ ಹೊರಡಿಸೋದಕ್ಕೆ ಸಿದ್ಧತೆಗಳನ್ನು ನಡೆಸಲಾಗ್ತಾ ಇದೆ. H1N1 ಲಕ್ಷಣಗಳು ಕಂಡು ಬಂದರೆ ನಿರ್ಲಕ್ಷ್ಯ ಬೇಡ ಅಂತೇಳಿ ಆರೋಗ್ಯ ಇಲಾಖೆ ಸಲಹೆಯನ್ನು ಕೊಡ್ತಾ ಇದೆ. ಕೂಡಲೇ ಆಸ್ಪತ್ರೆ ಅಥವಾ ಕ್ಲಿನಿಕ್ಗೆ ಭೇಟಿ ಕೊಟ್ಟು ವೈದ್ಯರ ಸಂಪರ್ಕವನ್ನು ಮಾಡಬೇಕಾಗುತ್ತೆ, ಅಗತ್ಯವಾದ ಚಿಕಿತ್ಸೆಯನ್ನು ಪಡಿಬೇಕಾಗುತ್ತೆ ಅಂತೇಳಿ ಆರೋಗ್ಯ ಇಲಾಖೆ ಸಚಿವ UT ಖಾದರ್ ಸೂಚನೆಯನ್ನು ಕೊಡ್ತಾ ಇದ್ದಾರೆ. ಈಗಾಗಲೇ ರಾಜ್ಯದಲ್ಲಿ 4,000ಕ್ಕೂ ಅಧಿಕ H1N1 ಪ್ರಕರಣಗಳು ವರದಿಯಾಗಿದೆ. ಇದ್ರ ಬೆನ್ನಲ್ಲೇ ಈಗ ಶಾಲಾ ಕಾಲೇಜುಗಳಿಗೆ ಪ್ರತ್ಯೇಕವಾದ ಮಾರ್ಗಸೂಚಿ ಹೊರಡಿಸೋದಕ್ಕೆ ಇಲಾಖೆ ಮುಂದಾಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸವಿತಾ ಫೋನ್ ಸಂಪರ್ಕದಲ್ಲಿದ್ದಾರೆ. ಸವಿತಾ, ಈಗಾಗಲೇ ರಾಜ್ಯದಲ್ಲಿ 4,000ಕ್ಕೂ ಅಧಿಕ H1N1 ಪ್ರಕರಣಗಳು ದಾಖಲಾಗಿದೆ. ಇದೀಗ ಶಾಲಾ ಕಾಲೇಜುಗಳಲ್ಲೂ ಕೂಡ ಒಂದು ಭಯದ ವಾತಾವರಣ ಸೃಷ್ಟಿಯಾಗ್ತಾ ಇದೆ. ಈ ನಡುವೆ ಈಗ ಹೊಸ ಮಾರ್ಗಸೂಚಿ ಹೊರಡಿಸೋದಕ್ಕೆ ಇಲಾಖೆ ಮುಂದಾಗ್ತಾ ಇದೆ. ಈ ಮಾರ್ಗಸೂಚಿಯಲ್ಲಿ ಯಾವೆಲ್ಲ ವಿಚಾರಗಳನ್ನ ಉಲ್ಲೇಖ ಮಾಡಬಹುದು ಅಥವಾ ಯಾವ ರೀತಿಯಾದ ಒಂದು ಮಾರ್ಗಸೂಚಿ ನಿರೀಕ್ಷೆ ಮಾಡಬಹುದು ಸಹಿತ? ಭರತ್, ಕಳೆದ 8 ತಿಂಗಳಲ್ಲಿ ರಾಜ್ಯದಲ್ಲಿ H1N1 ಪ್ರಕರಣಗಳು ಹೆಚ್ಚಾಗ್ತಿದ್ದು, ಕೇವಲ 8 ತಿಂಗಳಲ್ಲಿ 4,200ಕ್ಕೂ ಹೆಚ್ಚು ಪ್ರಕರಣಗಳು ದಾಖಲಾಗಿದ್ದಾವೆ. ನಿನ್ನೆ ಇದೇ ವಿಚಾರವಾಗಿ ಆರೋಗ್ಯ ಸಚಿವರು UT ಖಾದರ್ ಕೂಡ ಒಂದು ಸಭೆ ಮಾಡಿದ್ದಾರೆ. ಪ್ರಮುಖವಾಗಿ ಖಾಸಗಿ ಶಾಲೆ ಒಂದರಲ್ಲಿ 184 ಮಕ್ಕಳಲ್ಲಿ ಈ H1N1 ಸೌಮ್ಯ ಸ್ವಭಾವದ ಲಕ್ಷಣಗಳು ಕಂಡು ಬಂದ ಹಿನ್ನೆಲೆಯಲ್ಲಿ ಒಂದ್ ಕಡೆ ಆತಂಕ ಕೂಡ ಶುರುವಾಗಿದೆ. ಮಕ್ಕಳಿರೋ ಕಾರಣದಿಂದಾಗಿ ಒಂದಿಷ್ಟು ನಿಯಮಗಳ ಫಾಲೋ ಆಗಲ್ಲ. ಸೊ ಆದ ಕಾರಣದಿಂದಾಗಿ ಹರಡುವ ಭೀತಿ ಒಂದ್ ಕಡೆ ಇದ್ರೆ, ಇನ್ನ ಪ್ರತ್ಯೇಕವಾಗಿ ಶಾಲಾ ಕಾಲೇಜುಗಳಿಗೆ ಮಾರ್ಗಸೂಚಿ ಹೊರಡಿಸಲಿಕ್ಕೆ ಈಗಾಗಲೇ ಆರೋಗ್ಯ ಇಲಾಖೆ ಕೂಡ ಸಕಲ ಸಿದ್ಧತೆಯನ್ನ ಮಾಡ್ಕೊಂಡಿದೆ. ಪ್ರಮುಖವಾಗಿ ಈಗ ಗಂಭೀರ ಸ್ವರೂಪದಲ್ಲಿ H1N1 ಹರಡುವಿಕೆ ನಮ್ಮ ರಾಜ್ಯದಲ್ಲಿಲ್ಲ, ಸಕ್ರಿಯ ಪ್ರಕರಣಗಳು ಕೂಡ ದಾಖಲಾಗ್ತಾ ಇದ್ದಾವೆ. ಈ ನಿಟ್ಟಿನಲ್ಲಿ ಪ್ರಮುಖವಾಗಿ ಶಾಲೆಗಂತಾನೆ ಒಂದು ಹೊಸ ಮಾರ್ಗಸೂಚಿಯನ್ನ, ವಿಶೇಷ ಮಾರ್ಗಸೂಚಿಯನ್ನ ಹೊರಡಿಸಲಿಕ್ಕೆ UT ಖಾದರ್ ಅವರು ಹೇಳಿರುವಂತದ್ದು. ಪ್ರಮುಖವಾಗಿ ಆ ಒಂದು ಸೂಚನೆಯಲ್ಲಿ ಏನೆಲ್ಲ ಅಂಶಗಳು ಇರ್ತಾವಂತ ಅಂದಾಜು ಮಾಡೋದಾದ್ರೆ, ಮಕ್ಕಳಿರೋ ಕಾರಣದಿಂದಾಗಿ ಮಕ್ಕಳಿಗೆ ಒಂದೊಮ್ಮೆ ಏನಾದ್ರೂ ಜ್ವರ, ಕೆಮ್ಮು, ಶೀತ ಬಂದ್ರೆ ಸೊ ಮಕ್ಕಳು ರಜೆ ಹಾಕುವಂತಹ ಆಪ್ಷನ್ ಇರುತ್ತೆ. ಇನ್ನು ಕುಡಿಯುವ ನೀರಿನ ವ್ಯವಸ್ಥೆಯಲ್ಲಿ ಅಂದ್ರೆ ಫಿಲ್ಟರ್ ನೀರ್ ಜೊತೆಗೆ ಬಿಸಿ ನೀರಿನ ವ್ಯವಸ್ಥೆಯನ್ನು ಕೂಡ ಮಾಡಲಾಗತ್ತೆ. ಒಂದಿಷ್ಟು ಅಂದ್ರೆ ಆರೋಗ್ಯಕ್ಕೆ ಉತ್ತಮವಾದಂತಹ ಅಂಶಗಳನ್ನ ಈ ಒಂದು ಮಾರ್ಗಸೂಚಿಯಲ್ಲಿ ಅಳವಡಿಸಲಾಗುತ್ತೆ. ಪ್ರಮುಖವಾಗಿ ಪದೇ ಪದೇ ಜ್ವರ, ಮೈಕೈ ನೋವು, ಆಯಾಸ, ಸುಸ್ತು, ನೆಗಡಿ, ಕೆಮ್ಮು ಇಂತಹ ಲಕ್ಷಣಗಳು ಕಂಡು ಬಂದ್ರೆ ನೆಗ್ಲಿಜೆನ್ಸಿ ಮಾಡಬಾರ್ದು. ಮಕ್ಕಳಾಯ್ತು ದೊಡ್ಡವರಾಯ್ತು ನೆಗ್ಲಿಜೆನ್ಸಿ ಮಾಡದೆ ಆಸ್ಪತ್ರೆಗೆ ಭೇಟಿ ನೀಡಬೇಕು, ವೈದ್ಯರ ಸಲಹೆ ತೆಗೆದುಕೊಳ್ಳಬೇಕು, ಸೆಲ್ಫ್ ಮೆಡಿಕೇಶನ್ ಮಾಡಂಗಿಲ್ಲ ಅಂತ UT ಖಾದರ್ ಅವರು ಖುದ್ದಾಗಿ ಹೇಳಿರುವಂತದ್ದು. ಒಟ್ಟಾರೆ H1N1 ಆತಂಕದ ಹಂತದಲ್ಲಿಲ್ಲ, ಬಟ್ ಸಕ್ರಿಯ ಪ್ರಕರಣಗಳ ಇರೋ ಕಾರಣದಿಂದಾಗಿ ಆರಂಭಿಕ ಹಂತದಲ್ಲೇ ಕಟ್ಟೆ ಹಾಕಬೇಕು, ಕಡಿವಾಣವನ್ನ ಹಾಕಬೇಕನ್ನೋ ನಿಟ್ಟಿನಲ್ಲಿ ಆರೋಗ್ಯ ಇಲಾಖೆ ಹೈ ಅಲರ್ಟ್ ಆಗಿರುವಂತದ್ದು. ಭರತ್, ಧನ್ಯವಾದ ಸವಿತಾ ತಮ್ಮ ಮಾಹಿತಿಗಾಗಿ. ರಾಜ್ಯದಲ್ಲಿ H1N1 ಭೀತಿ ಶುರುವಾಗಿದೆ. ಈಗಾಗಲೇ 4,000ಕ್ಕೂ ಅಧಿಕ ಪ್ರಕರಣಗಳು ದೃಢವಾಗಿದೆ. ಈ ನಡುವೆ ಶಾಲಾ ಕಾಲೇಜುಗಳ ಮೇಲೆ ಆರೋಗ್ಯ ಇಲಾಖೆ ವಿಶೇಷವಾದ ಒಂದು ನಿಗಾವನ್ನು ವಹಿಸೋದಕ್ಕೆ ಮುಂದಾಗಿದೆ. ಯಾಕಂತಂದರೆ ಒಂದೇ ಶಾಲೆಯಲ್ಲಿ ಸುಮಾರು 184ಕ್ಕೂ ಅಧಿಕ ಮಕ್ಕಳಲ್ಲಿ H1N1 ಸೌಮ್ಯ ಲಕ್ಷಣಗಳು ಕಾಣಿಸ್ಕೊಂಡಿದ್ವು. ಅಂದರೆ ಜ್ವರ, ಕೆಮ್ಮು, ನೆಗಡಿ ಈ ರೀತಿಯಾದ ಲಕ್ಷಣಗಳು ಕಾಣಿಸ್ಕೊಂಡಿದ್ವು. ಹಾಗಾಗಿ ಯಾವುದೇ ರೀತಿಯಾದ ನಿರ್ಲಕ್ಷ್ಯ ಬೇಡ ಅನ್ನೋ ಒಂದು ನಿರ್ಧಾರಕ್ಕೆ ಬಂದಿರುವಂತಹ ಆರೋಗ್ಯ ಇಲಾಖೆ ಶಾಲಾ ಕಾಲೇಜುಗಳಿಗೆ ಒಂದು ಪ್ರತ್ಯೇಕವಾದ ಮಾರ್ಗಸೂಚಿಯನ್ನು ಹೊರಡಿಸೋದಕ್ಕೆ ಮುಂದಾಗಿದೆ. ಅದರ ಒಂದು ಸಿದ್ಧತೆ ಕೂಡ ನಡೀತಾ ಇದೆ. ಬಹುಶಃ ಇವತ್ತು ಸಂಜೆ ಒಳಗೆ ಶಾಲಾ ಕಾಲೇಜುಗಳಿಗೆ H1N1 ರೋಗದ ಕುರಿತಾಗಿ ಮಾರ್ಗಸೂಚಿ ಕೂಡ ಹೊರಡಿಸುವಂತಹ ಸಾಧ್ಯತೆ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.